ಕೊಡವ ಕುಟುಂಬಗಳ ನಡುವಿನ ಹಾಕಿ ಪಂದ್ಯಾಟ 3ನೇ ದಿನಕ್ಕೆ ಕಾಲಿಟ್ಟಿದ್ದು ಸರ್ವರ ಸಹಕಾರದಿಂದ ಯಶಸ್ವಿಯಾಗಿ ನಡೆಯುತ್ತಿದೆ. ಚೇನಂಡ ಕುಟುಂಬವು ಒಗ್ಗಟ್ಟಾಗಿ 1 ತಿಂಗಳ ಕಾಲ ಹಬ್ಬವನ್ನು ಅದ್ಧೂರಿಯಾಗಿ ನಡೆಸಿಕೊಡಲಿದೆ ಎಂದು ಚೇನಂಡ ಹಾಕಿ ಉತ್ಸವ ಸಮಿತಿ ಕಾರ್ಯದರ್ಶಿ ಮಧು ಮಾದಯ್ಯ ಹೇಳಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚೇನಂಡ ಕಪ್ ಹಾಕಿ ಉತ್ಸವ ನಡೆಸುವುದಕ್ಕಾಗಿ 11 ಮಂದಿಯ ಸಮಿತಿ ರಚಿಸಿ ಅಚ್ಚುಕಟ್ಟಾಗಿ ಪಂದ್ಯಾಟ ಆಯೋಜಿಸಲಾಗಿದೆ. ನಾಪೋಕ್ಲುವಿನ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ಏಪ್ರಿಲ್ 5ರಂದು ಹಾಕಿ ಉತ್ಸವಕ್ಕೆ ಚಾಲನೆ ನೀಡಲಾಗಿದೆ. ಈ ಹಿಂದೆ ಕೊಡವ ಹಾಕಿ ಉತ್ಸವ ಆಯೋಜಿಸಿದ್ದ ಕುಟುಂಬಗಳ ಪ್ರಮುಖರು, ಹಾಕಿ ಅಕಾಡೆಮಿ ಪ್ರಮುಖರು, ಸಾರ್ವಜನಿಕರು ಚೇನಂಡ ಹಾಕಿ ಧ್ವಜದೊಂದಿಗೆ ಬಾಳೋಪಾಟ ತಂಡಗಳು ಸೇರಿ ನಾಪೋಕ್ಲು ಪೊನ್ನಾಡ್ ಬಳಿಯಿಂದ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದವರೆಗೆ ಮೆರವಣಿಗೆ ಸಾಗಿ ಬಂದರು. ಬಳಿಕ ಗಾಳಿಯಲ್ಲಿ ಕುಶಲತೋಪು ಹಾರಿಸಲಾಯಿತು. ರಾಷ್ಟ್ರಧ್ವಜ, ಕೊಡವ ಹಾಕಿ ಅಕಾಡೆಮಿ ಧ್ವಜ ಹಾಗೂ ಚೇನಂಡ ಕುಟುಂಬದ ಧ್ವಜ ಹಾರಿಸಲಾಯಿತು. ಪುರುಷರ 2 ಪ್ರದರ್ಶನ ಪಂದ್ಯಗಳು ನಡೆದ ಬಳಿಕ ಶಾಸಕ ಎಎಸ್ ಪೊನ್ನಣ್ಣ ಬೆಳ್ಳಿ ಹಾಕಿ ಸ್ಟಿಕ್ನಿಂದ ಬೆಳ್ಳಿ ಚೆಂಡನ್ನು ತಳ್ಳುವ ಮೂಲಕ ವಿದ್ಯುಕ್ತ ಚಾಲನೆ ನೀಡಿದರು ಎಂದು ಮಾಹಿತಿ ನೀಡಿದರು. ಚೇನಂಡ ಕುಟುಂಬಸ್ಥರು ಸುಮಾರು 360 ವರ್ಷಗಳ ಪೂರ್ವ ಇತಿಹಾಸ ಹೊಂದಿದ್ದು ಈಗ 13ನೇ ತಲೆಮಾರು ಜೀವನ ನಡೆಸುತ್ತಿದ್ದೇವೆ. ನಮ್ಮ ಮೂಲ ಸ್ಥಾನ ಕೋಕೇರಿಯಾಗಿದ್ದು ಕುಟುಂಬದ ಸದಸ್ಯರು ಮೂರ್ನಾಡು, ಆಲೂರು, ಸಿದ್ದಾಪುರದಲ್ಲಿದೆ. ಕೊಡಗು ಜಿಲ್ಲೆಯಿಂದ ಹೊರಗಿನ ಪ್ರದೇಶದಲ್ಲಿ ಜೀವನ ನಡೆಸುತ್ತಿದ್ದಾರೆ. ಕೋಕೇರಿ ಊರಿನಲ್ಲಿ ನಮ್ಮ ಮುಂದು ಮನೆಯಿದ್ದು ಎಲ್ಲ ಸಭೆ ಸಮಾರಂಭಗಳು, ಮದುವೆ, ಹಬ್ಬ ಹರಿದಿನಗಳು ಎಲ್ಲರೂ ಒಗ್ಗಟ್ಟಿನಿಂದ ಸೇರಿ ನಮ್ಮ ಮುಂದು ಮನೆಯಲ್ಲಿ ನಡೆಯುತ್ತದೆ. ಈ ರೀತಿಯಲ್ಲಿ ಚೇನಂಡ ಕುಟುಂಬದಲ್ಲಿ ಒಗ್ಗಟ್ಟು ಚೆನ್ನಾಗಿರುವುದರಿಂದ 1 ತಿಂಗಳು ನಡೆಯುವ ಹಾಕಿ ಹಬ್ಬವನ್ನು ಚೆನ್ನಾಗಿ ನಡೆಸಲು ಸಾಧ್ಯವಾಗುತ್ತಿರುವುದು. ವಿಶ್ವ ದಾಖಲೆಯನ್ನು ಹೊಂದಿರುವ ಈ ಹಾಕಿ ಪಂದ್ಯಾಟ 2026ರಲ್ಲಿ ಚೇನಂಡ ಕುಟುಂಬಸ್ಥರು ನಡೆಸಲು 2 ವರ್ಷಗಳ ಹಿಂದೆ ಕುಟುಂಬಸ್ಥರೆಲ್ಲ ಸೇರಿ ತೀರ್ಮಾನಿಸಿ 3 ಜನ ಮಹಿಳೆಯರು ಸೇರಿದಂತೆ 11 ಜನರ ಸಮಿತಿ ರಚನೆಯಾಗಿದೆ. ನಾವೆಲ್ಲರೂ ಸರಿಸಮಾನರು, ಯಾವುದೇ ವ್ಯತ್ಯಾಸವಿಲ್ಲ ಹಾಗೂ ಒಗ್ಗಟ್ಟಿನಲ್ಲಿದ್ದೇವೆ ಎಂದು ಹೇಳಲು ಇದೇ ಸಾಕ್ಷಿಯಾಗಿದೆ. ಸುಮಾರು 2.5 ಕೋಟಿ ರೂಗಳ ವೆಚ್ಚದಲ್ಲಿ ನಡೆಯುವ ಈ ಹಾಕಿ ಪಂದ್ಯಾಟ ಸಂಸದರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್, ಶಾಸಕರಾದಂಥ ಎಎಸ್ ಪೊನ್ನಣ್ಣ, ಮಂತ್ರಗೌಡ ಎಲ್ಲ ರೀತಿಯ ಸಹಕಾರ ನೀಡುತ್ತಿದ್ದಾರೆ. ಜನಪ್ರಿಯ ಶಾಸಕರು ಹಾಗೂ ಮುಖ್ಯಮಂತ್ರಿಯ ಕಾನೂನು ಸಲಹೆಗಾರರು ಆದಂತಹ ಎಎಸ್ ಪೊನ್ನಣ್ಣನವರು ಹೆಚ್ಚಿನ ಮುತುವರ್ಜಿ ವಹಿಸಿ ಪಂದ್ಯಾಟದ ಲಾಂಛನ ಬಿಡುಗಡೆಯನ್ನು ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾದಲ್ಲಿ 2025ರ ನವೆಂಬರ್ 2ರಂದು ಬಿಡುಗಡೆ ಮಾಡಲು ಅವಕಾಶ ಮಾಡಿಕೊಟ್ಟರು. ಅಲ್ಲದೆ ಸರ್ಕಾರದಿಂದ 1 ಕೋಟಿ ರೂಗಳ ಅನುದಾನ ಮಾಡಿಸುವ ಭರವಸೆಯನ್ನು ಮಾಡಿಕೊಟ್ಟರು. ಇದಕ್ಕೆ ನಾವು ಚೇನಂಡ ಕುಟುಂಬಸ್ಥರು ಋಣಿಯಾಗಿದ್ದೇವೆ. ಈ ಹಾಕಿ ಹಬ್ಬ ಕುಟುಂಬಸ್ಥರೆಲ್ಲರ ಒಗ್ಗಟ್ಟಿನಿಂದ ಹಾಗೂ ಮಡಿಕೇರಿ ಆಕಾಶವಾಣಿ ಮತ್ತು ಸಾರ್ವಜನಿಕ ಸಹಕಾರದಿಂದ ಅಚ್ಚುಕಟ್ಟಾಗಿ ನಡೆಯುತ್ತಿದೆ. 1997ರಿಂದ ಕೊಡವ ಕುಟುಂಬಗಳ ಮಧ್ಯೆ ನಡೆಯುವ ಹಾಕಿ ಪಂದ್ಯಾಟ ಮೇ 2ರವರೆಗೆ 26ನೇ ಹಾಕಿ ಪಂದ್ಯಾಟ ನಾಪೋಕ್ಲಿನ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ಪ್ರಾರಂಭವಾಗಿದೆ. ಏಪ್ರಿಲ್ 5ನೇ ತಾರೀಕು ಭಾನುವಾರ ನಾಪೋಕ್ಲಿನ ಮುಖ್ಯ ರಸ್ತೆಯಲ್ಲಿ ಚೇನಂಡ ಕುಟುಂಬ ಸದಸ್ಯರು, ಇಲ್ಲಿಂದ ಮದುವೆಯಾಗಿ ಹೋದ ಹೆಣ್ಣು ಮಕ್ಕಳ ಸಂಸಾರ, ಕೋಕೇರಿ ಊರಿನವರು, ನಾಪೋಕ್ಲಿನ ಸಾರ್ವಜನಿಕರು, ಈ ಹಿಂದೆ ಪಂದ್ಯಾಟ ನಡೆಸಿದ 25 ಕುಟುಂಬದವರು, ಬಂಧು ಬಾಂಧವರು, ವಾದ್ಯ ವೃಂದದವರು, ಬಾಳಪಾಟ ತಂಡಗಳು, ಕಲಾ ತಂಡಗಳು, ಕೊಡವ ಹಾಕಿ ಅಕಾಡೆಮಿಯವರು ಸೇರಿದಂತೆ ಮೆರವಣಿಗೆಯು ಅದ್ದೂರಿಯಾಗಿ ನಡೆಯಿತು. ಮೆರವಣಿಗೆ ಮೈದಾನಕ್ಕೆ ತಲುಪಿದ ನಂತರ ಈ ಹಿಂದೆ ಹಾಕಿ ಪಂದ್ಯಾಟ ನಡೆಸಿದ 25 ಕುಟುಂಬಸ್ಥರಿಂದ ಹಾಗೂ ಚೇನಂಡ ಕುಟುಂಬದಿಂದ ಗಾಳಿಯಲ್ಲಿ ಕುಶಾಲತೋಪು ಹಾರಿಸಲಾಯಿತು. ನಂತರ ರಾಷ್ಟ್ರಧ್ವಜ, ಕೊಡವ ಹಾಕಿ ಅಕಾಡೆಮಿ ಧ್ವಜ ಹಾಗೂ ಕೊಡವ ಸಮುದಾಯದ ಒಟ್ಟು 383 ತಂಡಗಳು ಪಾಲ್ಗೊಂಡಿದ್ದು ಮೇ 2ರಂದು ಅಂತಿಮ ಪಂದ್ಯಾಟ ನಡೆಯಲಿದೆ. 3 ಮೈದಾನದಲ್ಲಿ ಪ್ರತಿನಿತ್ಯ 18 ಪಂದ್ಯಾಟಗಳು ನಡೆಯುತ್ತಿವೆ. ಕೊಡವ ಕುಟುಂಬಗಳ ನಡುವೆ ರಿಲೇ, ಮ್ಯಾರಥಾನ್, ಡಾಗ್ ಶೋ, ಕೊಡವ ಸಾಂಸ್ಕೃತಿಕ ಕಲಿಕಾ ಕಾರ್ಯಗಳನ್ನು ಆಯೋಜಿಸಲಾಗಿದೆ ಎಂದು ಹಾಕಿ ಉತ್ಸವ ಸಮಿತಿ ಪ್ರಮುಖರು ತಿಳಿಸಿದರು. ಗೋಲಿಗೊಂದು ಗಿಡ ನೆಡುವ ಕಾರ್ಯಕ್ರಮದಡಿ ಈಗಾಗಲೇ ಜಿಲ್ಲೆಯ ವಿವಿಧೆಡೆ 2800 ಗಿಡಗಳನ್ನು ನೆಡಲಾಗಿದೆ. ಪಂದ್ಯಾವಳಿಯಲ್ಲಿ ಭಾಗವಹಿಸುವ ಎಲ್ಲಾ ಕುಟುಂಬ ತಂಡಗಳಿಗೂ ತಲಾ 1 ಜೇನು ಪೆಟ್ಟಿಗೆ ನೀಡಲಾಗುತ್ತದೆ ಎಂದು ವಿವರಿಸಿದರು. ಕುಟುಂಬದ ಸದಸ್ಯರಿಗೆ ಮಾತ್ರ ಇದರ ಪ್ರಯುಕ್ತವಾಗಿ ನಾವು ಶಾಲಾ ಮಕ್ಕಳಿಗೆ ಒಂದು ಟೂರ್ನಮೆಂಟ್ ನಡೆಸಿದ್ದೀವಿ. ಅಂದರೆ ಜನವರಿ 1st, 2nd, 3rd and 4th ಅಂದರೆ ಪ್ರೈಮರಿ ಸ್ಕೂಲ್, ಹೈಸ್ಕೂಲ್ ಲೆವೆಲ್ ಸ್ಟೂಡೆಂಟ್ಸ್. ಅದರಲ್ಲೂ ಇವಾಗ ಗೌರ್ಮೆಂಟ್ ಸ್ಕೂಲಲ್ಲಿ 4 ಮಕ್ಕಳು 5 ಮಕ್ಕಳೆಲ್ಲ ಇರ್ತಾರೆ, ಅವ್ರನ್ನೆಲ್ಲ ಸೇರಿಸಿ ಟೂರ್ನಮೆಂಟ್ ಮಾಡ್ತೀವಿ. ಹಾಗೆ ಮೂರ್ನಾಡಲ್ಲಿ ತುಂಬ ಅತ್ಯುತ್ತಮವಾಗಿ ನಾವು ಜನವರಿ 1st, 2nd, 3rd and 4th ಟೂರ್ನಮೆಂಟ್ ಮಾಡಿದ್ದೀವಿ. ಅದರಲ್ಲಿ ಎಷ್ಟು ಅಂದರೆ 33 ಟೀಮ್ ಬಂದಿತ್ತು, ತುಂಬ ಚೆನ್ನಾಗಿ. ಅದರಲ್ಲಿ ನಾವು ಸೆಲೆಕ್ಷನ್ ಮಾಡಿ 30 ಸ್ಟೂಡೆಂಟ್ಸನ್ನು ಅದರಲ್ಲಿ ಕೊಡವ ಕುಟುಂಬ ಎಲ್ಲ ಕೊಡಗಿನವರೆಲ್ಲರೂ ಸೇರಿಸಿ ಮಾಡಿದ್ದು. ಇವತ್ತು ಎಲ್ಲ ಜಾತಿ
ಸ್ಟಡಿ ಮಾಡಿ ಅದರಲ್ಲಿ ಒಂದು 12 ಮಕ್ಕಳು ಸೆಲೆಕ್ಟ್ ಮಾಡಿ ಇವಾಗ ನಮ್ಮ ಸ್ಪೋರ್ಟ್ಸ್ದು ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ಅರುಣಾಚಿ ಅವರಿದ್ದಾರೆ, ಅವರ ಸಹಯೋಗದಲ್ಲಿ ಅವರನ್ನು ಸ್ಪೋರ್ಟ್ಸ್ ಹಾಸ್ಟೆಲ್ಗೆ ಸೇರಿಸುವ ಪ್ರಯತ್ನ ಮಾಡ್ತೀವಿ. ಅದೊಂದು ಇದರ ಪ್ರಯುಕ್ತವಾಗಿ ಮಾಡ್ತಾ ಇರೋದು. ಅಲ್ಲದೆ ನಾವು ಇವಾಗಲೇ ನಿಮಗೆ ರಿಪೋರ್ಟ್ ಕೊಟ್ಟಿದ್ದೀವಿ ಗಿಡ ನೆಡುವ ಕಾರ್ಯಕ್ರಮ. ಇವಾಗಲೇ 2800 ಗಿಡ ನೆಟ್ಟಾಗಿದೆ. ಅಂದರೆ ಲಾಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಅಂದರೆ ಮಳೆಗಾಗಿ ನೆಟ್ಟಾಗಿದೆ. ಅದರಲ್ಲೂ ಇವಾಗ ನಾವು ಡಿಸ್ಪ್ಲೇ ಮಾಡ್ತೀವಿ. ಒಂದು ಗೋಲಾದರೆ ಒಂದು ಮರ ಅಂತ ಇವಾಗ ಡಿಸ್ಪ್ಲೇ ಆಗ್ತಾ ಉಂಟು. ಒಂದು ಗೋಲಾದರೆ ಒಂದು ಮರ ನೆಟ್ಟಿದ್ದು ಫೋಟೋ ತೆಗೆದಿಟ್ಟಿದ್ದೀವಿ, ಅದರ ಡಿಸ್ಪ್ಲೇ ಆಗ್ತಾ ಉಂಟು. ಹಾಗೆ ಬೇರೆ ಆಕೆಯ ಹಬ್ಬ ಒಂದೆಲ್ಲ ಎಲ್ಲ ವಿವಿಧ ಕಾರ್ಯಕ್ರಮವನ್ನು ನಡೆಸಿದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಚೇನಂಡ ಹಾಕಿ ಉತ್ಸವ ಸಮಿತಿ ಪ್ರಮುಖರಾದ ಗಿರೀಶ್ ಪೂಣಚ್ಚ, ಸುರೇಶ್ ನಾಣಯ್ಯ, ಅಜಿತ್ ಪೂಣಚ್ಚ, ಜಪ್ಪು ದೇವಯ್ಯ ಹಾಜರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.